ಎಲ್ರಿಗೂ ನಮಸ್ಕಾರ ಹಾಗೂ ಕುಮಾರ್ KC85 ನನ್ನ ಚಾನಲ್ಗೆ ಸುಸ್ವಾಗತ. ನಾನೀಗ ಕೇರಳದ ಇರ್ನವಿ ಎಂಬ ಜಾಗದಲ್ಲಿದ್ದೇನೆ. ಇಲ್ಲಿ ಒಂದು ತಯ್ಯಂ ಎನ್ನುವಂತಹ ಒಂದು ಕಾರ್ಯಕ್ರಮ ಆಗ್ತದೆ. ಅದರ ಒಂದು ತುಣುಕನ್ನು ನೋಡೋಣ. ನಾನೀಗ ಅದು ನಡೆಯುವ ಜಾಗಕ್ಕೆ ಹೋಗ್ತಾ ಇದ್ದೇನೆ. ನೋಡುವ ಆ ಜಾಗದ ಒಂದು ಸುಂದರತೆಯನ್ನು. ಇದು ಇಲ್ಲಿ ತಯ್ಯಂ ನಡೆಯುವಂಥ ಜಾಗ. ಇಲ್ಲಿ ಈ ತಯ್ಯಂ ನಡೆಯುವಂಥ ಜಾಗ ನೀವಿಲ್ಲಿ ಕಾಣ್ತಿದ್ರಿ. ಎಲ್ಲ ತಯಾರಿ ಆಗ್ತಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಡೀಲಿಕ್ಕಿದೆ. ನೋಡಿ ಸ್ನೇಹಿತರೆ, ಉಡುಪಿಯಿಂದ ನಾವು 3-4 ಜನ ಬಂದಿದ್ದೇವೆ. ಪ್ರಸಾದ್ ಜತನ್ ಅವರಿದ್ದಾರೆ, ಹಾಗೂ ಸುರೇಶ್ ಅವರಿದ್ದಾರೆ, ಹಾಗೆ ದಾಮೋದರ್ ಸುವರ್ಣ ಹಾಗೂ ನಾನು 4 ಜನ ಇಲ್ಲಿ ಕೇರಳಕ್ಕೆ ಬಂದಿದ್ದೇವೆ. ನೋಡೋಣ ಇಂದಿನ ಕಾರ್ಯಕ್ರಮವನ್ನು. ಮುಂದಿನ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ತಿದ್ದಾರೆಲ್ಲ ನೀವಿಲ್ಲಿ ಕಾಣ್ತಿದ್ದೀರಿ. ಸುಂದರವಾದಂಥ ಈ ಕತ್ತಲೆಯ ಜಾಗದಲ್ಲಿ ತಯ್ಯಂನ ಒಂದು ಆಚರಣೆಗೆ ತಯಾರು ಮಾಡ್ತಿದ್ದಾರೆ. ರಸ್ತೆ ಪಕ್ಕದಲ್ಲೇ ನಡೆಯುವಂಥ ಈ ಕಾರ್ಯಕ್ರಮ ಇಲ್ಲಿ ಕಾಣ್ಬೋದು. ನಡುವಿನಲ್ಲಿ ರಸ್ತೆ ಹಾದು ಹೋಗುತ್ತಿದೆ. ಇಲ್ಲಿ ಈಗಾಗಲೇ ಜನ ಸೇರಲಿಕ್ಕೆ ಶುರುವಾಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಶುರು ಆಗ್ತದೆ. ಇಲ್ಲಿ ಈಗ ನರ್ತನ ಮಾಡಲಿದೆ ನಂಗೋಳಂಗರ ದೈವ. ಇದು ಇಲ್ಲಿಯ ಅದ್ಭುತವಾದಂತಹ ದೈವ. ಇನ್ನು ಕೆಲವೇ ಕ್ಷಣದಲ್ಲಿ ತಯಾರಾಗ್ತಿದ್ದಾರೆ ನಂಗೋಳಂಗರ ದೈವ. ದೂರದಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಬಣ್ಣಕ್ಕೆ ಕೂತ್ಕೊಂಡಂಥ ಜಾಗ. ಸೊ ಬೆಳಕಿನಲ್ಲಿ ಕೂತ್ಕೊಂಡಿದ್ದಾರೆ. ಸುಂದರವಾದಂಥ ಈ ತಾಣ ನೀವಿಲ್ಲಿ ಕಾಣ್ಬೋದು. ಮೇಲ್ಗಡೆ ಎಲ್ಲ ಬೀಳಲಿನಿಂದ ಆವೃತವಾಗಿದೆ. ಎಲ್ಲವೂ ಕಾಡು. ಇದರ ನಡುವಿನಲ್ಲಿ ಆಗ್ತಿರುವಂತಹ ಈ ಒಂದು ದೈವ ನರ್ತನ ತುಂಬ ಸುಂದರವಾಗಿದೆ. ನೀವಿಲ್ಲಿ ಕಾಣ್ತಿದ್ದೀರಿ. ಇಲ್ಲಿ ಇವರೀಗ ಬಣ್ಣಕ್ಕೆ ಕೂತಿದ್ದಾರೆ. ತುಂಬ ಸುಂದರವಾದ ಸನ್ನಿವೇಶ. ದೀಪದ ಬೆಳಕಿನಲ್ಲಿ ಇವರು ಈಗಾಗಲೇ ಮುಖವರ್ಣಿಕೆಯನ್ನು ಮಾಡೋದನ್ನು ನೀವಿಲ್ಲಿ ಕಾಣ್ಬೋದು. ಎಲ್ಲ ಕಾಣ್ತಿದ್ರಿ. ಎಲ್ಲ ಊರಿನ ಮಹನೀಯರು ಹಾಗೂ ಊರ ಎಲ್ಲ ಜನರು ಇಲ್ಲಿ ಸೇರಿದ್ದಾರೆ. ಅದೇ ರೀತಿ ಇಲ್ಲಿ ಕೆಳಗಡೆ ದೈವದ ಮುಖವರ್ಣಿಕೆ ಆಗ್ತಾಯಿದೆ. ನಮ್ಮಲ್ಲಿ ಯಾವ ರೀತಿ ಅಣಿ ಇದೆ ಅದೇ ರೀತಿ ಇವರು ಸಮೇತ ಕುಳ್ಳಿಯ ಥರದ ಒಂದು ಅಣಿಯನ್ನು ತಯಾರು ಮಾಡ್ತಿದ್ದಾರೆ. ನೋಡೋಣ ಇದರ ಸೊಬಗನ್ನು. ನಾವಿಲ್ಲಿ ನೋಡ್ತಿದ್ದೀರಿ. ಈಗಾಗಲೇ ಇಲ್ಲಿಗೆ ಬಂದಾಯಿತು. ನಮ್ಮಲ್ಲಿ ಅಣಿ ಕಟ್ಟಿದಂತೆ ಇಲ್ಲಿ ಸಮೇತ ಅವರಿಗೆ ಹಿಂಭಾಗಕ್ಕೆ ದುಂದಿಗಳಿರುವಂತಹ ಒಂದು ಸುಂದರವಾದ ಕಿರೀಟವನ್ನು ಕಟ್ತಾ ಇದ್ದಾರೆ. ಅಲ್ಲಿ ನೀವಿಲ್ಲಿ ಕಾಣ್ತಿದ್ದೀರಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಉಜ್ವಲಿಸಲಿದ್ದಾರೆ. ಅಂದರೆ ಅದೊಂದಿಗೆ ಬೆಂಕಿ ಕೊಟ್ಟು ಇಲ್ಲಿ ನರ್ತನ ಮಾಡುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ತಯಾರಿ ನಡೆಯುತ್ತಿದೆ. ದಿವಟಿಗೆಗೆ ಬೆಂಕಿ ಹಚ್ಚುವಂಥ ಕಾರ್ಯಕ್ರಮ ಇಲ್ಲಿ ಕಾಣ್ತಾ ಇದ್ದೀರಿ. ಸುಂದರವಾಗಿ ಸಜ್ಜಾಗಿರುವಂತಹ ಈ ದೈವ ದಿವಟಿಗೆಯನ್ನು ಹಚ್ಚಿಕೊಳಿಸ್ತಿದ್ದಾರೆ.
ಈಗಾಗಲೇ ನೀವು ನೋಡ್ತಿದ್ರಿ ಕಣಕ್ಕೆ ಬಂದಾಗಿದೆ. ಬಹಳಷ್ಟು ಸುಂದರವಾದ ದೃಶ್ಯವಿದೆ. ಇಲ್ಲಿ ದುಂದಿಯನ್ನ ಕಟ್ಟಿಕೊಂಡು ದೈವ ಎಲ್ಲ ಕಡೆಗೆ ಬರುವುದನ್ನ ನೀವು ಕಾಣ್ತಿದ್ದೀರಿ. ತಾಳಕ್ಕೆ ತಕ್ಕಂತೆ ಕುಣಿತ ದೈವ ನರ್ತನ ಸುರಾಗಿದೆ. ಸುಂದರವಾದ ದೊಂದಿ ಬೆಳಕು ಹಾಗೂ ಯಾವುದೇ ವಿದ್ಯುತ್ ಶಕ್ತಿಯ ಬೆಳಕಿಲ್ಲದೆ ದೀಪದ ಬೆಳಕಿನಲ್ಲಿ ಕುಣಿಯುವಂತಹ ಈ ನರ್ತನ ಬಹಳಷ್ಟು ಸುಂದರತೆ ಸ್ನೇಹಿತರೆ. ತನ್ನ ಸುಂದರವಾದ ಕುಣಿತದಿಂದ ಭಕ್ತರ ಮನಸೂರೆಗೊಳ್ಳುತ್ತಾ ದೈವವು ಅಂಗಣದ ಸುತ್ತಮುತ್ತ ಕುಣಿಯುವ ದೃಶ್ಯ ಬಹಳಷ್ಟು ಅದ್ಭುತ ಸ್ನೇಹಿತರೆ. ಯಾವುದೇ ಒಂದು ಅಬ್ಬರದ ಶಬ್ದವಿಲ್ಲದೆ ಕೇವಲ ಒಂದು ಡೋಲಿನ ಮೂಲಕ ಶಬ್ದವನ್ನು ಮಾಡುತ್ತಾ ದೈವವನ್ನು ಕುಣಿಸುವಂಥ ಪರಿ ನೀವಿಲ್ಲಿ ಕಾಣಬಹುದು. ಬಂದಂಥ ಭಕ್ತಾದಿಗಳಿಗೆ ತನ್ನ ಅಭಯವನ್ನು ನೀಡುತ್ತಾ ಬರುವಂಥ ದೃಶ್ಯ ಬಹಳಷ್ಟು ಸುಂದರವಾಗಿದೆ ಸ್ನೇಹಿತರೆ. ಎಲ್ಲರಿಗೂ ಅಭಯವನ್ನು ನೀಡುತ್ತಾ ಕೊನೆಗೆ ಆ ಜಾಗದ ಗಡಿ ಪ್ರದೇಶಕ್ಕೆ ಹೋಗುವಂಥ ಒಂದು ಸುಂದರವಾದ ನೋಟ ಇಲ್ಲಿದೆ. ಗಡಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ತನ್ನ ಇರುವನ್ನು ಕೂಗಿನ ಮೂಲಕ ಈ ದೈವ ಸೂಚಿಸುತ್ತೆ. ಪ್ರತಿಯೊಂದು ಮೂಲೆ ಮೂಲೆಗೂ ಸಾಗಿ ತನ್ನ ಇರುವನ್ನು ಸೂಚಿಸಿ ಅಲ್ಲಿಯ ನೆರೆದ ಭಕ್ತಾದಿಗಳಿಗೆ ಅಭಯವನ್ನು ಕೊಡುವಂತಹ ದೃಶ್ಯ ಬಹಳಷ್ಟು ಸುಂದರ. ತನ್ನ ಅಭಯವನ್ನು ಕೊಟ್ಟ ಕೂಡಲೇ ತಾನು ನೆಲೆ ನಿಂತಿರುವ ಜಾಗಕ್ಕೆ ಮರಳಿ ಹೋಗುವ ಒಂದು ದೃಶ್ಯ ಹಾಗೂ ಮಕ್ಕಳಿಂದ ಆ ಸಂತೋಷವನ್ನು ಸಂಭ್ರಮಿಸ್ತಾ ಸಾಗುವಂಥ ಒಂದು ದೃಶ್ಯವನ್ನು ನೀವಿಲ್ಲಿ ಕಾಣಬಹುದು. ತನ್ನ ಕಣಕ್ಕೆ ಬಂದ ನಂತರ ಇಲ್ಲಿ ನೆರೆದಂಥ ಭಕ್ತರನ್ನು ಸಮಾಧಾನ ಮಾಡೋದಾಗಲಿ ಅಥವಾ ಅಭಯ ನೀಡುವಂತಹ ಕಾರ್ಯಕ್ರಮ ಮುಂದುವರಿಯುತ್ತಾ ಸಾಗುತ್ತೆ. ಅದಕ್ಕೆ ಪೂರಕವಾದಂಥ ಎಲ್ಲ ಸನ್ನಿವೇಶಗಳು ನಾವಲ್ಲಿ ಕಾಣುತ್ತಿದ್ದೇವೆ.
ನೋಡಿದ್ರಲ್ಲ ಸ್ನೇಹಿತರೆ, ಕೇರಳದ ಒಂದು ದೈವನರ್ತನ ಹಾಗೂ ಊರವರಿಗೆ ಅಭಯ ಕೊಡುವಂಥ ದೃಶ್ಯ ಹಾಗೂ ಪ್ರಕೃತಿಯ ನಡುವಿನಲ್ಲಿ ಬೆಳಕಿನ ದುಂದಿಯೊಂದಿಗೆ ಆಟ, ಇದೆಲ್ಲವೂ ತುಂಬ ಸಂತೋಷ ಕೊಡುತ್ತೆ. ಹಾಗೆಯೇ ಇಂದಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.